ಮುಖ್ಯ ಪುರಾಣ ಭಕ್ತಾದಿಗಳೇ, ಇದೇ ಬರುವ ಮಾರ್ಚ್ 16, 17, 18 3 ದಿನ ನಮ್ಮ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದೆ. ಅಂದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಂತ ನಾವು ಕೇಳಿಸ್ಕೊಳ್ತೇವೆ. ಇನ್ನು ತಮ್ಮ ಹೆಚ್ಚಿನ ಸಹಕಾರ ನಮಗೆ ಬೇಕು. ಆ 16ನೇ ತಾರೀಕಿನ ದಿನ ನಾವು ಈ ಮುಂಜಾನೆ ಮತ್ತು ಸಾಯಂಕಾಲ 2 ಹೊತ್ತಿನಲ್ಲೂ ಕೂಡ ನಮ್ಮ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರ್ತದೆ. ಗೋಕರ್ಣದ ಕೃಷ್ಣ ಭಟ್ ಷಡಕ್ಷರಿ ಅವರಿಂದ ನಡೀತಾ ಉಂಟು ಧಾರ್ಮಿಕ ಕಾರ್ಯಕ್ರಮ. ಜೊತೆಗೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. 17ರಂದು ಹಾಗೆ ದೇವತಾ ಕಾರ್ಯಕ್ರಮ ಮುಂಜಾನೆ ಮತ್ತು ಸಾಯಂಕಾಲ ನಡೀತವೆ. ಮಧ್ಯಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟೇನೆ, ಯಕ್ಷಗಾನ ಹಾಗೂ ಭಕ್ತಿಗೀತೆ ಇದೆಲ್ಲ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಜೊತೆಗೆ ಮಕ್ಕಳ ಭರತನಾಟ್ಯ ಮುಂತಾದವು ಕೂಡ ನಡೀತಾ ಇರ್ತೇವೆ. ಆದ್ರಿಂದ ತಾವೆಲ್ಲ ತಪ್ಪದೇ ಆ ದೇವರ ನಮ್ಮ ಸೇವೆಗೆ ನೀವೆಲ್ಲ ಬರ್ಬೇಕಂತ ನಾನು ಕೊಡ್ಕೊಳ್ತೇನೆ. ಚಂದಾವರದ ಚಲುವ ಹನುಮಂತನ ಮೂರ್ತಿಗೆ ತನ್ನದೇ ಆದ ಇತಿಹಾಸ ಇದೆ. ಸುಮಾರು ನಮ್ಮ ಹಿರಿಯರು ಹೇಳುವ ಹಾಗೆ ಸುಮಾರು 1800 ವರ್ಷಗಳ ಹಿಂದೆ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಗಳ ಒಂದು ಕೃಪಾ ಕಟಾಕ್ಷದಿಂದ ಈ ಹನುಮಂತನನ್ನ ಚಂದಾವರ ಸೀಮೆಯ ಕಾಯುವುದಕ್ಕೆ ಅವರು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು ಹೇಳ್ತಕ್ಕಂಥ ಪ್ರತೀತಿ ಇದೆ. ಜೊತೆಗೆ ಶಿವಾಜಿ ಮಹಾರಾಜರು ಇಲ್ಲಿ ಭೇಟಿ ಕೊಟ್ಟು ಅಲ್ಲಿಂದ ನೇರವಾಗಿ ಗೋಕರ್ಣಕ್ಕೆ ಹೋಗಿ ತನ್ನ ಮೂಲಕ ತನ್ನ ದಂಡಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಹೇಳ್ತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ 1800 ವರ್ಷದ ಹಿಂದಿನ ಒಂದು ಮೂರ್ತಿ ಅದು ಕಾಲಕ್ರಮೇಣ ಅಜೀರ್ಣಾವಸ್ಥೆಗೆ ಬಂದು ಅದು ತನ್ನ ಭಿನ್ನ ಆದ್ರಿಂದ ಪ್ರಸಾದದ ಮೂಲಕ ಕೇಳಿದಾಗ ಅದನ್ನು ಅದೇ ಮೂರ್ತಿಯನ್ನ ಅಂದರೆ ಸುಮಾರು ಅದು 5 ಇಂಚ್ ಎತ್ತರೆಗೆ ಆ ಮೂರ್ತಿ ಇತ್ತು ಪೀಠದ ಸಮೇತ. ಅದೇ ಮೂರ್ತಿಯನ್ನ ಕರಗಿಸಿ ಅದರಿಂದ ಮತ್ತು 3 ಹೊಸ ಮೂರ್ತಿಯನ್ನ ಮಾಡಿ ಹೇಳ್ತಕ್ಕಂಥ ಆದೇಶ ಕೊಟ್ಟಿರೋದ್ರಿಂದ ನಾವು ಸುಮಾರು 1.5 ತಿಂಗಳಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಕಾರ್ಯಕ್ರಮ ತುಂಬಾ ಸುಸೂತ್ರವಾಗಿ ಎಲ್ಲ ಹನುಮಂತನ ಆಶೀರ್ವಾದದಿಂದ ನಡೀತಾ ಇದೆ. ಜೊತೆಗೆ ಚಂದಾವರ ಮತ್ತು ಸೀಮೆ ಸುಮಾರು 100 ಹಳ್ಳಿಗಳ ಬೈಠಕ್ಕಿದೆ, 108 ಕಡೆ. ಎಲ್ಲ ಬೈಠಕದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯ ಜನ ಇಂದ ಹಿಡಿದು ಟೌನ್ದಲ್ಲಿ ಪಟ್ಟಣದವರೆಗೆ ಎಲ್ಲರ ಒಂದು ಸಹಭಾಗಿತ್ವ ಬೇಕು ಅಂತ ಹೇಳ್ಕೊಂಡ ದೃಷ್ಟಿಯಿಂದ ನಾವು ಹಣವನ್ನು ಕ್ರೋಢೀಕರಣ ಸಲುವಾಗಿ 200 ರೂಪಾಯಿನ ಶನಿಯ ಕತೆ, 500 ರೂಪಾಯಿನ ಪವಮಾನ ಹವನದ ಕತೆ ಟಿಕೆಟು ಹಾಗೂ ಸರ್ವ ಸೇವೆ ಅಂತ ಹೇಳಿ 1,500 ರೂಪಾಯಿನ ಟಿಕೆಟನ್ನು ಮಾಡಿ ಆಗಿದೆ. ಇದು ಅತ್ಯಂತ ಕಡು ಬಡವರು ಕೂಡ ಭಾಗಿಯಾಗಿ ಹೇಳ್ತಕ್ಕಂಥ ಉದ್ದೇಶ. ಇನ್ನು 1,000ದಿಂದ 10,000, 15,000, 25,000, 50,000 ಮತ್ತು 1,00,000ವರೆಗೆ ದೇಣಿ ಕೊಟ್ಟಂಥ ಜನ ಕೂಡ ಇದ್ದಾರೆ. ಅವರು ದುಡ್ಡಿದ್ದವರು ಅವರವರ ಒಂದು ಮನಸ್ಸಿನ ಆಶೆಗಳನ್ನು ಭಗವಂತ ಈಡೇರಿಸುವಾಗ ಅವರು ಸಹಜವಾಗಿ ಹೇಳಿದಂಥ ಒಂದು ಸೇವೆಯನ್ನು ಕೊಟ್ಕೊಂಡಿದ್ದಾರೆ. ಆದರೆ ವಿಶೇಷ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಹಿಂದೆ ನಮ್ಮ ಹನುಮಂತನಿಗೆ ಸ್ಥಳದ ಅಭಾವ ಇತ್ತು. ಆದರೆ ಈಗ ಹನುಮಂತನೇ ಆಶೀರ್ವಾದ ಮಾಡೋದ್ರಿಂದ ದೇವಸ್ಥಾನದ ಎಡಗಡೆಗೆ ಇರ್ತಕ್ಕಂಥ ಒಂದು 26 ಗುಂಟೆ ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ. 5 ಎಕರೆ ಜಾಗದಲ್ಲಿ ಬಂದಂಥ 1 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡೋಕ್ಕೋಸ್ಕರ ನೆಲವನ್ನು ಸಮತಟ್ಟು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ದೇವಸ್ಥಾನದ ಎಡಭಾಗದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಅದು ಧರ್ಮಸಭೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ಅವಕಾಶವಾಗಲಿ ಹೇಳ್ತಕ್ಕಂಥಷ್ಟಿಂದ ಪೆಂಡಾಲ್ ಕೂಡ ಹಾಕಿ ಆಗಿದೆ. ತದನಂತರದ ಸಾಮಾನ್ಯ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರ ಬೈಕ್ ಆಗಲಿ ಅಥವಾ 4 ವೀಲರ್ ಅಥವಾ ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಸಲುವಾಗಿ ಆ ಸ್ಥಳವನ್ನು ಮೀಸಲಿಡಬೇಕು ಹೇಳ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ 1 ಲಕ್ಷ ಜನರು ಬರುವ ಒಂದು ನಿರೀಕ್ಷೆ ಇರೋದ್ರಿಂದ ಈಗಾಗಲೇ ನಾವು 1 ಲಕ್ಷ ಜನರಿಗೆ ಅಡುಗೆ ಊಟಕ್ಕೆ ಮತ್ತು ದರ್ಶನಕ್ಕೆ ಆ ವ್ಯವಸ್ಥೆಯನ್ನು ಕೂಡ ನಮ್ಮ ಎಲ್ಲ ಸಮಾಜದ ಅಂದರೆ 4 ವರ್ಗದಾರೇನಿದ್ದಾರೆ ಅದರ ಹೊರತಾಗಿ ಎಲ್ಲ ಸಮಾಜದ ಬಂಧುಗಳನ್ನು ಸೇರಿಸಿ ಯುವಕರನ್ನ ಒಟ್ಟಾಗಿ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ಕೂಡ ನಾವು ಅತ್ಯಂತ ವೈಭವವಾಗಿ ವಿಜೃಂಭಣೆಯಿಂದ ಸಾಗಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ಎಲ್ಲ ಯುವಕರು ಕೂಡ ಪಾಲ್ಗೊಂಡಿದ್ದಾರೆ. ಹಾಗಾಗಿ ನಮ್ಮ ಹೆಚ್ಚಿನ ಒಂದು ಜವಾಬ್ದಾರಿ ನಮಗಿಲ್ಲ, ಯಾಕಂದರೆ ಎಲ್ಲ ಯುವಕರೇ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಹೊರೆಗಾಣಿಕೆ ಅತ್ಯಂತ ವಿಶೇಷ ಅಂತ ಹೇಳಿದ್ರೆ ಹೊರೆಗಾಣಿಕೆ ಪ್ರತಿಯೊಂದು ಹನುಮಂತ ದೇವರ ಪಲ್ಲಕ್ಕಿಯಲ್ಲಿ ಕುಳ್ತಾ ಇದೆ. ಆ ಎಲ್ಲ ಸ್ಥಳಗಳಿಂದ ಹೊರೆಗಾಣಿಕೆ ಬಂದರಿಂದ
ಈ ಒಂದು 1,00,000 ಜನರಿಗೆ ಅನ್ನದಾನದ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಅದು ಯಾವುದೇ ವಸ್ತುವಿನ ರೂಪದಲ್ಲಿ ಆಗಲಿ ಕಾಣಿಕೆ ರೂಪದಲ್ಲಿ ಕೊಟ್ಟ ಹಣ ಅವ್ರಿಗೆಲ್ಲರೂ ಕೂಡ ಅವರ ಒಂದು ಸೇವೆಯಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹನುಮಂತ ನಮಗೊಂದು ವಿಶೇಷವಾದ ಒಂದು ಹೆಮ್ಮೆಯಿಂದ ಹೇಳಬೇಕಾದಂತ ವಿಚಾರ ಅಂತಂದ್ರೆ 1,800 ವರ್ಷ ಹಿಂದೆ ಇರ್ತಕ್ಕಂಥ ಮೂರ್ತಿಯನ್ನ ನಾವು ಪುನಃ ಪ್ರತಿಷ್ಠೆ ಮಾಡ್ತಕ್ಕಂಥ ಭಾಗ್ಯವನ್ನು ಹನುಮಂತ ನಮಗಂದ್ರೆ ನಮ್ಮ ಎಲ್ಲ ಇಡೀ ಈ ಚಂದಾವರ ಯಾಣ 70 ಹಳ್ಳಿ, ಕುಚ್ಚಿನಾಡು 30 ಹಳ್ಳಿ ಏನು ಹೇಳ್ತಾರೆ, ಅದಕ್ಕೆ ಆ ಒಂದು ಅಲ್ಲಿ ಸೇರಿದಂಥ ಜನರಿಗೆ ಅವಕಾಶ ನೀಡೋದ್ರಿಂದ ಬಹುಶಃ ನಾವು ಅತ್ಯಂತ ಭಾಗ್ಯಶಾಲಿಗಳು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನಾವು ಅತ್ಯಂತ ಹೆಮ್ಮೆಯನ್ನು ಹೇಳಬೇಕಾಗ್ತದೆ. ಆನಂತರ ದೇಣಿಗೆ ವಿಚಾರ, ಬಹುಶಃ ಕಡು ಬಡವನಿಂದ ಹಿಡಿದು ಕೋಟ್ಯಾಧೀಶ್ವರಿಗೆ ಅವರವರ ಕೈಯಲ್ಲಾದಂಥ ಸೇವೆಯನ್ನು ಮಾಡೋದ್ರ ಜೊತೆಗೆ ದೊಡ್ಡ ದೊಡ್ಡ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಹನುಮಂತನ ಮಹಿಮೆ. ಹಾಗಾಗಿ ಇಲ್ಲಿ ಬಡವ, ಬಲ್ಲಿದ, ದುಡ್ಡಿಲ್ಲದಿದ್ದವ ಹೇಳ್ತಕ್ಕಂಥ ಯಾವ ಭೇದ ಕೂಡ ಇಲ್ಲ. ಎಲ್ಲ ಕೂಡ ನಮ್ಮ ಮೊಕ್ತೇಸರ ಮಂಡಳಿಯವರು ಕೂಡ ಎಲ್ಲರಿಗೂ ಒಂದು ಅವಕಾಶ ಮಾಡಬೇಕೆಂಬ ದೃಷ್ಟಿಯಿಂದ ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ಪ್ರತಿಷ್ಠೆಯ ಬಗ್ಗೆ ಒಂದು ಕಲಾಭಿವೃದ್ಧಿಯ ಒಂದು ಸಮಿತಿಯನ್ನು ಮಾಡಿ ನಮಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ಹನುಮಂತನ ಸೇವೆಯಲ್ಲಿ ಭಾಗಿಯಾಗಬೇಕಾಗ್ತಕ್ಕಂಥ ದೃಷ್ಟಿಯಿಂದ. ಹಾಗಾಗಿ ನಾನು ಚಂದಾವರ ಒಂದೇ ಅಲ್ಲ, ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರದ ಎಲ್ಲ ಭಕ್ತರಲ್ಲಿ ಒಂದು ವಿನಂತಿ, ದಯವಿಟ್ಟು 16, 17, 18ಕ್ಕೆ ಏನು ಈ ಒಂದು ಉತ್ಸವ ಇದೆ ಅಥವಾ ಈ ಒಂದು ಕಾರ್ಯಕ್ರಮ ಇದೆ, ದಯವಿಟ್ಟು ಎಲ್ಲ ಸಮಾಜ, ಅದು ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು, ಹನುಮಂತನ ಒಂದು ವಿಶೇಷ ಕೃಪೆಗೆ ಪಾತ್ರರಾಗಬೇಕು ಹೇಳ್ತಕ್ಕಂಥ ವಿನಂತಿಯನ್ನು ಹೇಳ್ತಾ, ನಮ್ಮ ಮೊದಲೇ ಇದ್ದಂಥ ಮೂರ್ತಿ ಅದು ಕೇವಲ 5 ಇಂಚು, 5 ಅಡಿ, 5 ಇಂಚು, ಅಡಿ ಅಲ್ಲ ಇಂಚು. ಆದರೆ ಈಗ ದೇವರ ಪರವಾನಗಿಯಿಂದ ನಾವು ಅದನ್ನು ಪೀಠದ ಸಮೇತ 11 ಇಂಚ ಎತ್ತರದ ಒಂದು ಮೂರ್ತಿಯನ್ನು ಮಾಡಲಾಗಿದೆ. ಆ ಮೂರ್ತಿ ಸಣ್ಣ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಭಕ್ತರಿಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಬಂದಂಥ ಜನರಿಗೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ದೇವಸ್ಥಾನದ ಬಲಬದಿಗೆ ಒಂದು ದೊಡ್ಡ 10 ಮತ್ತು 10x8 ಅಷ್ಟು ದೊಡ್ಡ LED ಮುಖಾಂತರ ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಒಂದು. ಆನಂತರ ಒಂದು 8 ಕಡೆ ಎಲ್ಲ ಊಟದ ವ್ಯವಸ್ಥೆಯಲ್ಲಿ ಇರ್ಬೋದು, ಸರತಿ ಸಾಲಿನ ವ್ಯವಸ್ಥೆ ಇರ್ಬೋದು, ಆ ಒಂದು LED ಮುಖಾಂತರ ಹನುಮಂತನ ದರ್ಶನ ಮಾಡಿಸ್ಬೇಕಂತಕ್ಕಂಥ ಒಂದು ಇರಾದೆಯನ್ನು ಕೂಡ ನಾವು ಮಾಡಿಯಾಗಿದೆ, ವ್ಯವಸ್ಥೆ ಕೂಡ ಮಾಡಿಯಾಗಿದೆ. 1,00,000 ಜನಕ್ಕೆ ಯಾವುದೇ ತೊಂದರೆ ಆಗದಂತೆ ಊಟದ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ, ಕಾರ್ ಪಾರ್ಕಿಂಗ್ ಕೂಡ ಒಂದು 8 ಎಕರೆ ಜಾಗದಲ್ಲಿ ಕಾರ್ ಪಾರ್ಕಿಂಗ್, ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಒಂದು ಪಾಲ್ಗೊಳ್ಳುವಿಕೆಯಿಂದ ಈಗಾಗಲೇ ಮಾಡಲಾಗಿದೆ. ಪ್ರತಿಯೊಂದು ವ್ಯವಸ್ಥೆ ನಾವು 16 ಒಂದು ಸಮಿತಿಯನ್ನು ಮಾಡಿ ತನ್ಮೂಲಕ ಎಲ್ಲ ವ್ಯವಸ್ಥೆಯನ್ನು ಹಂಚಾಕಿ ಅವರವರ ಕೆಲಸವನ್ನು ಅವರು ಯಶಸ್ವಿಯಾಗಿ ಮಾಡ್ತಿದ್ದಾರೆ. ವಿಶೇಷವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ವಡಗೇರಿ ಗೌಡರ ಪರಿಶ್ರಮ ಈ ಹತ್ತತ್ರ 1 ತಿಂಗಳಿಂದ ಇಲ್ಲಿಯವರೆಗೂ ಕೂಡ ಅತ್ಯಂತ ಎಲ್ಲ ಪರಿಶ್ರಮದ ಕೆಲಸವನ್ನ ಯಾವ ಒಂದು ದುಡ್ಡಿನ ಅಥವಾ ಕೂಲಿಗಾಗಿ ಮಾಡದೆ ಕೇವಲ ಸ್ವಯಂ ಸೇವಕರಾಗಿ ಅವರು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನ ಕೂಲಿ ಆಳುಗ ದುಡ್ಡು ಕೊಟ್ಟು ಮಾಡ್ತಕ್ಕಂಥ ಕೆಲಸವನ್ನ ಪುಕ್ಕಟೆಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸ್ತಾ ಎಲ್ಲರೂ ಕೂಡ ಬಂದು ಆ ದಿನದ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳ್ತಾ ಮನವಿಯನ್ನ ನಾನು ಇವತ್ತು ಈ ಒಂದು ವಾಹಿನಿಯ ಮುಖಾಂತರ ಜನಕ್ಕೆ ವಿನಂತಿ ಮಾಡ್ತಿದ್ದಾನೆ, ಕೈ ಮುಗಿದು ಕೇಳ್ಕೊಳ್ತಿದ್ದಾನೆ, ನಮಸ್ಕಾರ ಮಾಡಿ ಕೇಳ್ಕೊಳ್ತಿದ್ದಾರೆ. ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳ್ತಕ್ಕಂಥ ದೃಷ್ಟಿಯಿಂದ ತಾರೀಖ್ 16, 17, 18 ಈ 3 ದಿನ ಕೂಡ ತಾವು ಬರ್ಬೇಕು ಹೇಳ್ತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ತೀವಿ.